ಒಂದು ವಿಚಾರ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತಾಪ ಮಾಡಿರೋದೇನು ಅಂತಂದ್ರೆ ಕೆಪಿಎಸ್ಸಿಯನ್ನ ಸ್ವಾಯತ್ತ ಸಂಸ್ಥೆ ಮಾಡಬೇಕು ಅಂತ. ಟೋಲ್ ವಿಚಾರವಾಗಿ ಏನೇನು ಆಗ್ತಾ ಇದೆ ಜಟಾಪಟಿ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕಿಂತ ಮುನ್ನ ಈ ಕೆಪಿಎಸ್ಸಿ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಏನ್ ಹೇಳ್ತಾ ಇದ್ರೆ, ದೊಡ್ಡ ಪ್ರಮಾಣದಲ್ಲಿ ಬಹಳ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾನು ಹೇಳಿದ್ದೆ. ಕಾಂಗ್ರೆಸ್ ಕಣ್ಮುಚ್ಚಿ ಕುಳಿತಿತ್ತು, ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಬೇಕು ಅಂತ ಹೇಳಿ. ಕೆಪಿಎಸ್ಸಿ ಅಧ್ಯಕ್ಷರದು ಭಾಳ ದಿವಸ ಆಯ್ತು ನಡೆದು. ನಾನು ಮೊದಲನೇ ವಾರ್ನಿಂಗ್ ಕೊಟ್ಟಿದ್ದೆ, ನೀವು ನೋಡಿರ್ಬೋದು ಪತ್ರಿಕೆ ಮಾಧ್ಯಮದಲ್ಲಿ, ನೀವು ಎಲ್ಲ ಅನೇಕ ಪ್ರಸಾರ ಮಾಡಿರೋದು ನಿಮ್ಮ ಚಾನೆಲ್ಗಳಲ್ಲಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಆರೋಪ ಬಂದಿತ್ತು. ಕಾಂಗ್ರೆಸ್ ಪಾರ್ಟಿ ಕಣ್ಣು ಮುಚ್ಚಿಕೊಳ್ತಿತ್ತು. ಕೊನೆಗೆ ಈಗಾದರೂ ಎಚ್ಚೆತ್ತುಕೊಂಡಿದೆ. ಬೆಟರ್ ಲೇಟ್ ದ್ಯಾನ್ ನೆವರ್. ಅವ್ರನ್ನ ಯಾವುದೇ ರೀತಿಯಾದಂಥ ಮರ್ಸಿಲೆಸ್ ಆಗಿ ಕ್ರಮ ಕೈಗೊಂಡು ಅದನ್ನು ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಬೇಕು. ಕೆಪಿಎಸ್ಸಿ ಅಧ್ಯಕ್ಷರದು ಭಾಳ ದಿವಸ ಆಯ್ತು ನಡೆದು. ನಾನು ಮೊದಲನೇ ವಾರ್ನಿಂಗ್ ಕೊಟ್ಟಿದ್ದೆ, ನೀವು ನೋಡಿರ್ಬೋದು ಪತ್ರಿಕೆ ಮಾಧ್ಯಮದಲ್ಲಿ, ನೀವು ಎಲ್ಲ ಅನೇಕ ಪ್ರಸಾರ ಮಾಡಿರೋದು ನಿಮ್ಮ ಚಾನೆಲ್ಗಳಲ್ಲಿ.